ಸಿಎಂ ರಾಜೀನಾಮೆ ನೀಡ್ತಾ ಇದ್ದಂತೆ ಅಧಿಕಾರಿಗಳಿಗೆ ಶಾಕ್. ಸಿಎಂ ಕಚೇರಿಯ ಪ್ರಮುಖ ಅಧಿಕಾರಿಗಳು ಎತ್ತಂಗಡಿ. ಸಿದ್ದರಾಮಯ್ಯಗೆ ಆಪ್ತರಾಗಿದ್ದಂತ ಅಧಿಕಾರಿಗಳು ಎತ್ತಂಗಡಿ. ರಾಜೀನಾಮೆಗೂ ಮುನ್ನವೇ ಟ್ರಾನ್ಸ್ಫರ್ ಮಾಡಿದ ಸಿದ್ದು. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ರಮೇಶ್ ಕೋನರೆಡ್ಡಿ, ಸಿಎಂ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ ವರ್ಗಾವಣೆ. ಸಿಎಂ ರಾಜೀನಾಮೆ ನೀಡ್ತಾ ಇದ್ದಂತೆ ಅಧಿಕಾರಿಗಳಿಗೆ ಶಾಕ್. ಸಿಎಂ ಕಚೇರಿಯ ಪ್ರಮುಖ ಅಧಿಕಾರಿಗಳು ಎತ್ತಂಗಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂತ ರಮೇಶ್ ಕೋನರೆಡ್ಡಿ ಅವರು ಕೂಡ ಎತ್ತಂಗಡಿಯಾಗಿದ್ದಾರೆ. ಸಾಕಷ್ಟು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಮೊದಲು ಇದರ ಸಹಿ ಹಾಕಿ ತದಾದ ನಂತರ ರಾಜೀನಾಮೆಗೆ ಹೋಗಿದ್ದಾರೆ. ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರಿಗೆ ಶಾಕ್ ಅನ್ನ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅಧಿಕಾರಿಗಳ ಎತ್ತಂಗಡಿ ಆಗಿದೆ. ರಾಜೀನಾಮೆಗೂ ಮುನ್ನವೇ ಟ್ರಾನ್ಸ್ಫರ್ ಮಾಡಿ ಹೋಗಿರುವಂತಹ ಸಿದ್ದರಾಮಯ್ಯ ಸಿಎಂ ರಾಜೀನಾಮೆ ನೀಡ್ತಾ ಇದ್ದಂತೆ ಅಧಿಕಾರಿಗಳಿಗೆ ಶಾಕ್. ಸಿದ್ದರಾಮಯ್ಯ ಅವರ ಆಪ್ತ ಅಧಿಕಾರಿಗಳು ಎತ್ತಂಗಡಿಯಾಗಿದ್ದಾರೆ. ಸಿಎಂ ಕಚೇರಿಯ ಪ್ರಮುಖ ಅಧಿಕಾರಿಗಳ ಎತ್ತಂಗಡಿ ಮಾಡಲಾಗಿದೆ. ರಾಜೀನಾಮೆ ಕೊಡಲಿಕ್ಕೆ ಹೋಗೋಕ್ಕಿಂತ ಮುಂಚೆಯೇ ಈ ರೀತಿಯಾಗಿ ಹೇಳಿ ಮತ್ತೆ ಈ ರೀತಿಯಾಗಿ ಅವರಿಗೆ ಟ್ರಾನ್ಸ್ಫರ್ ಅನ್ನ ಕೊಟ್ಟು ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ರಾಜೀನಾಮೆಗೂ ಮುನ್ನವೇ ಟೆನ್ಷನ್ ಅಂದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅವರಿಗೆಲ್ಲ ಟೆನ್ಷನ್ ಶುರುವಾಗಿದೆ. ಸಿಎಂ ರಾಜೀನಾಮೆ ನೀಡ್ತಾ ಇದ್ದಂತೆ ಆಪ್ತಿಗೆ ಅವರು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ಆಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯ ಅವರ ಸಾಕಷ್ಟು ಅಭಿಮಾನಿಗಳು ಅವರಿಗೆ ಆ ಒಂದು ಕ್ಷಣಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ರು ಅಂತಂದರೆ ಸಿದ್ದರಾಮಯ್ಯ ಅವ್ರ ಕಾರನ್ನೇ ಬಿಡ್ತಾ ಇರಲಿಲ್ಲ. ರಾಜೀನಾಮೆ ಕೊಡಬೇಡಿ ಅಂತ ಕೂತ್ಕೊಂಡಿದ್ರು. ಆ ಕಾರುಗಳನ್ನು ಅಡ್ಡ ಹಾಕೋ ರೀತಿಯಲ್ಲಿ ಕೂತ್ಕೊಂಡಿದ್ರು, ಅಡ್ಡ ಬಿದ್ದು ಒಳ್ಳಾಡ್ತಾ ಇದ್ರು. ಆ ರಸ್ತೆಯಲ್ಲೇ ಹೋಗಬೇಡಿ, ರಾಜೀನಾಮೆಯನ್ನು ನೀಡಬೇಡಿ ಅಂತ ಹೇಳಿ ಗೋಗರಿತಾ ಇದ್ರು. ಆ ನಂತರ ರಾಜೀನಾಮೆಯನ್ನು ಕೊಟ್ಟು ಬಂದರು. ಸಿಎಂ ಕಚೇರಿಯ ಅಧಿಕಾರಿಗಳಿಗೂ ಕೂಡ ಶಾಕ್ ನೀಡಿದ್ದಾರೆ. ಸಿದ್ದರಾಮಯ್ಯ ಆಪ್ತರಾಗಿದ್ದಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಈ ಒಂದು ರಾಜೀನಾಮೆಯನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಂಡೆ ಥರ ಲೈಕ್ ಗುಡ್ಡ ಗಾಡಿನ ಥರ ಇರುವಂತಹ ಒಂದು ಸಮಸ್ಯೆ ಮಂಜುಗಡ್ಡೆ ಹಾಗೆ ಕರಿಗೋಯ್ತು. ತುಂಬ ವರ್ಷ ಒಂದು ವರ್ಷ ಅನ್ಕೊಳ್ತೀನಿ, 1 ವರ್ಷದಿಂದಲೂ ಕೂಡ ಈ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಈಗ ಅದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಬಿದ್ದಿದೆ. ನಾವು ಮೊದಲೇ ಹೇಳಿದ್ದು, ಸ್ಪೀಡ್ ನ್ಯೂಸ್ ಮೊದಲೇ ಹೇಳಿದ್ದು 28ಕ್ಕೆ ರಾಜೀನಾಮೆ ಫಿಕ್ಸ್ ಅಂತ ಹೇಳಿ. ರೀತಿಯಾಗಿ 28ಕ್ಕೆ ರಾಜೀನಾಮೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ.